ಬೈ ಒಂದು ರೌಂಡ್ ಫಿಗರ್ 6,50,000 ಗೆ ಮಾಡ್ಕೊಡ್ತೀವಿ. 6 ಲಕ್ಷ ಕೊಡ್ತೀರಾ. ಹಾಗೆ ಲೋ ಬಡ್ಜೆಟ್ ಅಲ್ಲಿ ಬೇಕು, ಮಿಡ್ ಸೆಗ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಅಂತವ್ರಿಗೆ ಜಾಜು ಕೂಡ ಇದೆ, ಕ್ವಿಡ್ಡು ಕೂಡ ಇದೆ, ಅಲ್ಲೊಂದು ಸೇಲ್ ಇದೆ, ಅಲ್ಲೊಂದು ಮೊಬಿಲಿಯೋ ಇದೆ. ರ್ಯಾಪಿಡ್ ಡೀಸೆಲ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಇದು 90,000 ರನ್ ಆಗಿದೆ. ಇದು 4,90,000ಕ್ಕೆ 2015 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಪೋಲೋ ಸಿಗ್ತಾ ಇದೆ. ಯಾವುದು ಟ್ರೆಂಡ್ ಲೈನ್ ಹೈಲೈನ್ ಟಾಪ್ ಎಂಡ್ ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಇದು ಸಿಗಲ್ಲ 4,95,000ಕ್ಕೆ 2015 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, ಅದರಲ್ಲೂ ಆಟೋಮೆಟಿಕ್. ಹೌದು, ಆಂಬಿಷನ್ ಪ್ಲಸ್ ಅಲ್ವಾ? ಮ್ಯಾಕ್ಸಿಮಮ್ ಒಂದು 4,15,000 ಗೆ ಕೊಡ್ತೀನಿ. ಹೋಂಡಾ ಸಿಟಿ ಏನಾದ್ರು ಹುಡುಕ್ತಾ ಇದ್ರೆ ಅಂತವ್ರಿಗೆ ಹೋಂಡಾ ಸಿಟಿ ವೈಟ್ ಕಲರ್ ಆಗಿರ್ತಕ್ಕಂಥದ್ದಿದೆ. ಯಾವ ಡೀಟೇಲ್ಸ್? ಹೋಂಡಾ ಸಿಟಿ ಇದು ಎಸ್ ವೇರಿಯಂಟ್, ಇದು 2014 ಮಾಡಲ್ ಥರ್ಡ್ ಓನರ್ ಆಗಿದೆ, 80,000 ರನ್ ಆಗಿದೆ, ಪೆಟ್ರೋಲ್ ಗಾಡಿ. ಇದು ಎಸ್ ವಿ ಕಾರ್ಗಳು ಬೇಕು ಅಂತಾರೆ 10 ಕಾರ್ಗಳು ಬರೀ ಎಸ್ ಯು ಇದೆ, ಅದರಲ್ಲೂ ಡೀಸೆಲ್ ವೇರಿಯಂಟ್ 10 ಕತ್ತು ಗಾಡಿಗಳು. ಡೀಸೆಲ್ ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ, ಟಾಪ್ ಎಂಡ್ ಗಾಡಿ. ಇದು 13 ಮಾಡಲ್ ಬೈ 5,80,000 ಗೆ ಕೊಡ್ತೀನಿ. ಹುಂಡೈ ಬ್ರ್ಯಾಂಡ್ ಅಲ್ಲಿ ನೋಡ್ತಾ ಇರೋರಿಗೆ ಸ್ಯಾಂಟಾಫಿ ಕೂಡ ಇದೆ, ವೈಟ್ ಕಲರ್ ಇರ್ತಕ್ಕಂಥದ್ದು. ಬೈ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ತುಂಬಾ ಕಡಿಮೆ ಕೋಟ್ ಮಾಡ್ತಾ ಇದೀವಿ. 5,45,000 ಕೋಟಿಂಗ್ ಇರೋದು, ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಅಂದ್ರೆ ಎಷ್ಟಕ್ಕಾಗ್ಬೋದು? 5,30,000 ಗೆ ಮಾಡ್ಕೊಡ್ತೀನಿ. ಅದು 30,000 ಕಿಲೋಮೀಟರ್ ಓಡಿದೆ. 19 ಮಾಡಲ್. ಹೌದು, 19 ಮಾಡಲ್. 24 5 ಇಯರ್ಸ್ ಆಗಿದೆ. ಹೌದು. ಶೋರೂಮ್ ಹಿಸ್ಟ್ರಿ ಕೊಡ್ತೀರಾ? ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಮರ್ಸಿಡೀಸ್ ಬೆಂಜ್ ಬೇಕು ಅಂದ್ರೆ ಅಂತವ್ರಿಗೆ 2 ಕಾರ್ಗಳಿದಾವೆ. ಮೊದಲನೇದು ಬ್ಲಾಕ್ ಕಲರ್ ನೋಡ್ತಾ ಇದೀವಿ. ಈ ಮರ್ಸಿಡೀಸ್ ಬೆಂಜ್ ಅಲ್ಲಿ ಯಾವ್ದಿದು? C200 ಪೆಟ್ರೋಲ್ ಬೈ. ಇದು ಕಂಪ್ರೆಸರ್, ಇದು ಸೇಮ್ C200 ಪೆಟ್ರೋಲ್ ಸಿಲ್ವರ್, C200 ಬ್ಲಾಕ್. ಹೌದು, ಬರೀ ಹೆಡ್ಲೈಟ್ಸ್ 1 ಲಕ್ಷ ಹೆಡ್ಲೈಟ್ಸ್ ಹಾಕಿದ್ದಾರೆ. ಇದು ಅಯ್ಯಪ್ಪ, ಯಾವ್ದ್ರಿ ಇದು? ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಹಾಕಿದ್ದಾರೆ ಬೈ. ಆಫ್ಟರ್ ಮಾರ್ಕೆಟ್ ಹೊಸದು ಹಾಕಿರೋದು ಕಸ್ಟಮರ್ ರೀಸೆಂಟ್ಲಿ. 1 ಲಕ್ಷ ರೂಪಾಯಿ. ಹೌದು, 2014 ಮಾಡಲ್ ಇದು, ಸೆಕೆಂಡ್ ಓನರ್ ಟೈಟಾನಿಯಂ ಡೀಸೆಲ್. ಇದು ಟಾಪ್ 14 ಮಾಡಲ್, ಟೈಟಾನಿಯಂ ಪ್ಲಸ್. ಹೌದು, 1.5 ಟೈಟಾನಿಯಂ. ಇದು ಕೀ ಸ್ಟಾರ್ಟ್ ಬರುತ್ತೆ. ಇಲ್ಲೊಂದು ವೆಂಟೋ ಇದೆ, ಇಲ್ಲೊಂದು ಆಡಿ ಇದೆ, ಅಲ್ಲಿ ನೋಡ್ತಾ ಇರಬಹುದು. ಹ್ಯುಂಡೈ ಎಲೆಂಟ್ರಾ ಕೂಡ ಇದೆ ನೋಡಿ. ಹೌಸ್ ಆಫ್ ಕಾರ್ಸ್ ಟೋಟಲ್ 2 ಶೋರೂಮ್ಗಳು ಇದಾವೆ ಪಕ್ಕದಲ್ಲೇನೆ. 3,75,000ಕ್ಕೆ 2013 ಮಾಡಲು ಥರ್ಡ್ ಓನರ್ ಆಸ್ಟಾ ವಿತ್ ಪುಷ್ ಸ್ಟಾರ್ಟ್ ಬಟನ್ ಅಲ್ವಾ? ಕ್ರೂಸ್ ಬೈ. ಏನ್ ಡೀಟೇಲ್ಸ್? 2015 ಮಾಡಲ್ ಸೆಕೆಂಡ್ ಓನರ್ ಇದು 90,000 ರನ್ ಆಗಿದೆ. ಇದು LTZ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಹೌದು, ಟಾಪ್ ಎಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಹೇಳ್ತಾ ಇದ್ರಾ ಬೈ? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 2,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ 2,75,000 ಗೆ ನೆಗೋಷಿಯಬಲ್. 2,75,000ಕ್ಕೆ 2011 ಮಾಡಲ್ i20, ಅದು ಆಟೋಮೆಟಿಕ್. ಓನರ್ W6. ಹೌದು. ಏನ್ ರೇಟ್ ಹೇಳ್ತಾ ಇದ್ರಾ? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ರೌಂಡ್ ಫಿಗರ್ 5,75,000 ಗೆ ಮಾಡ್ಕೊಡ್ತೀನಿ. 5,75,000ಕ್ಕೆ 2012 ಮಾಡಲ್ ಸೆಕೆಂಡ್ ಓನರ್ W6 ಸಿಗ್ತಾ ಇದೆ. ಲಕ್ಸುರಿ ಗಾಡಿ ಬೇಕು ಅನ್ನೋರಿಗೆ, BMW ಬೇಕು ಅನ್ನೋರಿಗೆ ಅಂತವ್ರಿಗೆ 320D ಕೂಡ ಇದೆ. ಇದ್ರ ಡೀಟೇಲ್ಸ್ 2009 ಮಾಡಲ್ 75,000 ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಹೌದು. ಯಾಕಂದ್ರೆ ಮೊದಲನೇ ಗಾಡಿನೇ ಹಾಟ್ ಕೇಕ್ ಅಂತಾನೆ ಕರಿತೀವಿ. ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದ್ದೀವಿ. ಡೀಟೇಲ್ಸ್ 2015 ಮಾಡಲ್ ಸೆಕೆಂಡ್ ಓನರ್ 90,000 ರನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್. ಡೀಸೆಲ್ 1.5 ಹೈಲೈನ್ ಟಾಪ್ ಎಂಡ್ ಗಾಡಿ. ಇದು 1.5 ಕನ್ಫ್ಯೂಸ್ ಆಗ್ತಾರೆ. ಫೋಕ್ಸ್ ವ್ಯಾಗನ್ ಪೋಲೋ ಅಂತ. 1.5 ಸಿಗೋದು ತುಂಬಾ ಕಷ್ಟ. ಸೊ ಅಪ್ರೂಪಕ್ಕೆ ಸಿಗ್ತಕ್ಕಂಥದ್ದು. ಅದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹೌದು, ಅದು 90,000 ಕಿಲೋಮೀಟರ್ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. 4,95,000 ಇದೆ. ಆನ್ ಟೇಬಲ್ ಇನ್ನ ನೆಗೋಷಿಯೇಟ್ ಮಾಡ್ಬಿಟ್ಟು ಕೊಡ್ತೀನಿ. 4,90,000 ಇದೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಯೂಶಲಿ ನಿಮಗೆ ಪೋಲೋ 1.5 ಅಂದ ತಕ್ಷಣ ಬೇರೆ ರಿಜಿಸ್ಟ್ರೇಷನ್ ಗಾಡಿ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ ಇಲ್ಲಿ ನೋಡ್ತಾ ಇರೋದು ಪಕ್ಕಾ ಕರ್ನಾಟಕ ಗಾಡಿ, KS03 ಇಂದಿರಾನಗರ RTO ರಿಜಿಸ್ಟ್ರೇಷನ್ ಗಾಡಿ. 4,90,000ಕ್ಕೆ 2015 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಪೋಲೋ ಸಿಗ್ತಾ ಇದೆ. ಯಾವುದು ಟ್ರೆಂಡ್ ಲೈನ್? ಹೈಲೈನ್ ಟಾಪ್ ಎಂಡ್ 1.5 ನೋಡಿ. ಸ್ಕ್ರೀನ್ ಶಾಟ್ ತಗೊಂಡ್ರಲ್ಲ, ಟಾಪ್ ಎಂಡ್ ಬೇಕು, 15 ಮಾಡಲ್ ಬೇಕು, ಒಂದು 5 ಲಕ್ಷದ ಒಳಗಡೆ ಬೇಕು ಅಂದ್ರೆ 4,90,000, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಆಸ್ಪೈರ್ ಯಾರಿಗೆಲ್ಲ ಬೇಕು? ಆಸ್ಪೈರ್ ಇದು ಡೀಸೆಲ್ ಗಾಡಿ 2016 ಮಾಡಲ್ ಸಿಂಗಲ್ ಓನರ್ 80,000 ರನ್ ಆಗಿದೆ. ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಇದು ಓಕೆ, ಈಗ ಬೋರ್ಡ್ ಹಾಕಿಲ್ಲ ಗಾಡಿ. ಹೌದು, ಇದು ಮೈಗ್ರೇಟೆಡ್ ಗಾಡಿ. ಇದು K ನಂಬರ್ ಬಂದಿದೆ. ಇದು ಜಸ್ಟ್ ಆಗ್ಬೇಕು, K ನಂಬರ್ ಬಂದಿದೆ. ಏನ್ ರೇಟ್ ಹೇಳ್ತಾ ಇದ್ದೀರಾ? 4,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. 4,45,000 ಕೋಟಿಂಗ್ ಇದೆ. 4,45,000 ನೆಗೋಷಿಯಬಲ್ ಆಗುತ್ತೆ. ಅಂದ್ರೆ ಎಷ್ಟಾಗ್ಬೋದು? ಬೈ ಮ್ಯಾಕ್ಸಿಮಮ್ ಒಂದು 4,15,000 ಗೆ ಕೊಡ್ತೀನಿ. 4,15,000 ಹೌದು ಅಲ್ವಾ? ಹೌದು. ಓಕೆ, ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ರ್ಯಾಪಿಡ್ ಬೇಕು ಅಂತ ನೋಡ್ತಾ ಇದ್ರೆ ಅದರಲ್ಲೂ ಬ್ಲಾಕ್ ಕಲರ್ ಸ್ಕೋಡಾ ರ್ಯಾಪಿಡ್ ಇದೆ. ರ್ಯಾಪಿಡ್ ಅಲ್ಲಿ ಯಾವ್ದು? ರ್ಯಾಪಿಡ್ ಡೀಸೆಲ್. ಇದು 2013 ಮಾಡಲ್ ಸೆಕೆಂಡ್ ಓನರ್. ಇದು 90,000 ರನ್ ಆಗಿದೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಡೀಸೆಲ್ ಇಂಜಿನ್. ಯಾವ್ದು ಬೈ ಇದು ರ್ಯಾಪಿಡ್ ಅಲ್ಲಿ? ಆಂಬಿಷನ್. ಇದು ಆಂಬಿಷನ್ ಪ್ಲಸ್. ಇದು 2 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಏನ್ ರೇಟ್ ಹೇಳ್ತಾ ಇದ್ರ? ಫೈನಲ್ ಬೈ 3,85,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 3,80,000 ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಅಲ್ವಾ? ನೋಡಿ, ಸ್ಕೋಡಾ ರ್ಯಾಪಿಡ್ ಬೇಕು, ಬ್ಲಾಕ್ ಕಲರ್ ಬೇಕು ಅಂದ್ರೆ ಇಲ್ಲೊಂದು ಗಾಡಿ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. ಆಂಬಿಷನ್ ಪ್ಲಸ್ ಅಲ್ವಾ? ಆಂಬಿಷನ್ ಪ್ಲಸ್
ಡೀಸೆಲ್ ಗಾಡಿ. ಓಕೆ, ಅದೇ ರೀತಿ ನೆಕ್ಸ್ಟ್ ವೀಕಲ್ಲಿ ಯಾರಾದರೂ ಅದೇ ಸೆಡನ್ ಗಾಡಿಲಿ ಹೋಂಡಾ ಸಿಟಿ ಏನಾದರೂ ಹುಡುಕ್ತಾ ಇದ್ದೀರಾ ಅಂತವ್ರಿಗೆ ಹೋಂಡಾ ಸಿಟಿ ವೈಟ್ ಕಲರ್ ಆಗಿರ್ತಕ್ಕಂಥದ್ದಿದೆ. ಯಾವ ಡೀಟೇಲ್ಸ್? ಹೋಂಡಾ ಸಿಟಿ ಇದು ಎಸ್ ವೇರಿಯಂಟ್, ಇದು 2014 ಮಾಡಲ್, ಥರ್ಡ್ ಓನರ್ ಆಗಿದೆ, 80,000 ರನ್ ಆಗಿದೆ, ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್ ಗಾಡಿ, 80,000 ಕಿಲೋಮೀಟರ್ ಆಗಿರ್ತಕ್ಕಂಥದ್ದು. ಯಾವ ಮಾಡಲ್ ಅಂದ್ರಿ? 2014 ಮಾಡಲ್, ಥರ್ಡ್ ಓನರ್. ಲೋನ್ ಆಗುತ್ತೆ. ಏನ್ ರೇಟ್ ಹೇಳ್ತಾ ಇದ್ದೀರಾ? 4,65,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 4,65,000 ಕೋಟಿಂಗ್ ಮಾಡ್ತಾ ಇರೋದು. ಆನ್ ಟೇಬಲ್ ಅಂದ್ರೆ ಎಷ್ಟಾಗ್ಬೋದು? ಬೈ 4,50,000 ರೌಂಡ್ ಫಿಗರ್ ಮಾಡ್ಬಿಟ್ಟು ರೌಂಡ್ ಫಿಗರ್. ಹೌದು, 4 ಲಕ್ಷ. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬರ್ಬೋದು. 5 ಲಕ್ಷ ಮೇಲೆ ಇದೆ. ತುಂಬಾ ಅಪ್ಲಿಕೇಶನ್ ಇದೆ, OLX ಇದೆ, ಫೇಸ್ಬುಕ್ ಇದೆ, ಅದು ಇದು ಕಾಸ್ಟ್ 24 ಸ್ಪಿನ್ ಎಲ್ಲಾ ಕಡೆ ಚೆಕ್ ಮಾಡ್ಕೊಳ್ಳಿ. 14 ಮಾಡಲು ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಹೌದು, ಸಿಂಗಲ್ ಓನರ್, ಥರ್ಡ್ ಓನರ್ ಆಗಿದೆ. ಹೌದು. 4,50,000 ಫೈನಲ್ ಮಾಡಿ 4 ಲಕ್ಷ. ಹೌದು. SUV ಕಾರ್ಗಳು ಬೇಕು ಅಂತಾರೆ 10 ಕಾರ್ಗಳು ಬರೀ SUVನೇ ಇದೆ. ಅದರಲ್ಲೂ ಡೀಸೆಲ್ ವೇರಿಯಂಟ್ 10 ಕತ್ತು ಗಾಡಿಗಳು, ಅದರಲ್ಲಿ 4 ಗಾಡಿಗಳು ಬರೀ ಮಹೀಂದ್ರ ರೆಕ್ಸ್ಟಾನೇ ಇದೆ. ಹೌದು ಬೈ, ಅಲ್ವಾ? ಹೌದು. ಮೊದಲನೇ ಗಾಡಿ ರೆಕ್ಸ್ಟಾನ್ ಇಲ್ಲಿ ನೋಡ್ತಾ ಇದೀವಿ, ಹಾಗೆ ಅಲ್ಲೂ ಕೂಡ ನೋಡಿ, ಅಲ್ಲೂ ಕೂಡ ಒಂದು ನಿಂತಿದೆ. ಇದ್ರ ಡೀಟೇಲ್ಸ್ ಹೇಳಿ ಬೈ. ರೆಕ್ಸ್ಟಾನ್ RX-7 ಇದು 2013 ಮಾಡಲ್, ಥರ್ಡ್ ಓನರ್ ಆಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, 1 ಲಕ್ಷ ಓಡಿದೆ. ಇದು ಡೀಸೆಲ್ ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ, ಟಾಪ್ ಎಂಡ್ ಗಾಡಿ ಇದು. 13 ಮಾಡಲ್, ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಡೀಸೆಲ್. ಏನ್ ರೇಟು ಬೈ? ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಈ ಗಾಡಿಗೆ ಕೋಟಿಂಗ್ ಬಂದ್ಬಿಟ್ಟು 5,95,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು? ಬೈ 5,80,000 ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಚೆಕ್ ಮಾಡ್ಕೊಂಡು ಬರ್ಬೋದು. 7 ಲಕ್ಷ ಮೇಲೆನೆ ಇದೆ ಗಾಡಿ ಇದು. 5,80,000 ನಿಮ್ಗೆ ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತೀನಿ. 5,80,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಇರ್ತಕ್ಕಂಥ 2013 ಮಾಡಲು ಥರ್ಡ್ ಓನರ್ ಇರ್ತಕ್ಕಂಥ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಮಹೀಂದ್ರ ರೆಕ್ಸ್ಟಾನ್ ಸಿಗ್ತಾ ಇದೆ. RX-7 ಅದು ಅಲ್ವಾ? ಹೌದು. ಹಾಗೆ ನೆಕ್ಸ್ಟ್ ವೀಕಲ್ ಯಾರೆಲ್ಲ ಹ್ಯುಂಡೈ ಸ್ಯಾಂಟಾ ಫೆ ಬ್ರಾಂಡ್ ಅಲ್ಲಿ ನೋಡ್ತಾ ಇರೋರಿಗೆ ಸ್ಯಾಂಟಾ ಫೆ ಕೂಡ ಇದೆ, ವೈಟ್ ಕಲರ್ ಇರ್ತಕ್ಕಂಥದ್ದು. ಹೇಳಿ ಬೈ ಡೀಟೇಲ್ಸ್. ಹುಂಡೈ ಸ್ಯಾಂಟಾ ಫೆ ಇದು 2012 ಮಾಡಲ್, ಸೆಕೆಂಡ್ ಓನರ್, 1 ಲಕ್ಷ ಚಿಲ್ಲರೆ ಓಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರೇನು ವಿತ್ ಸರ್ವಿಸ್ ರೆಕಾರ್ಡ್ಸ್. 2012 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, 1 ಲಕ್ಷ ಚಿಲ್ಲರೆ ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು, ಮ್ಯಾನ್ಯುವಲ್ ಟಾಪ್ ಎಂಡ್ ಗಾಡಿ ಇದು. ಟಾಪ್ ಎಂಡ್. ಹೌದು, ಇದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್, ಪ್ಯೂರ್ ಬೆಂಗಳೂರು ಗಾಡಿ ಇದು. K03MO1224 ಅಲ್ವಾ ಗಾಡಿ ನಂಬರ್? ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ ಬೈ? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ತುಂಬಾ ಕಡಿಮೆ ಕೋಟ್ ಮಾಡ್ತಾ ಇದೀವಿ. 5,45,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಅಂದ್ರೆ ಎಷ್ಟಕ್ಕೆ ಆಗ್ಬೋದು? 5,30,000 ಮಾಡ್ಕೊಡ್ತೀನಿ. 5,30,000, 10,000 ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಬೈ? 15,000 ಕೊಡ್ತಾ ಇದ್ದೀನಿ. ಇನ್ನೂ ಮಾಡಿ ಬೈ, ಆನ್ ಟೇಬಲ್ ಬರ್ಲಿ ಬೈ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಟ್ರೈ ಮಾಡಿ ಬೈ. 5,25,000 ಡೆಡ್ ಲೈನ್ ಕೊಡ್ತೀನಿ. 5 ಲಕ್ಷ ರೌಂಡ್ ಫಿಗರ್ ಮಾಡಿ, ನಾಳೆನೂ ಬರ್ತಾರೆ. ಇಲ್ಲ ಬೈ, ಆಗಲ್ಲ. ಆ ಪ್ರೈಸ್ಗೆ 5,25,000 ಕೊಡ್ತೀನಿ. ಮಾರ್ಕೆಟ್ 12 ಮಾಡಲು ಸೆಕೆಂಡ್ ಓನರ್ ಸ್ಯಾಂಟಾ ಫೆ ಇದೆ, ಡೀಸೆಲ್ ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಯಾರಿಗೆಲ್ಲ ಬೇಕು ಅಂದ್ರೆ ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಮ್ಯಾಗ್ವಿಲ್ ಸಮೇತ ಇದೆ ಗಾಡಿ. ನೋಡಿ, ಕಾಲ್ ಮಾಡಿ ತಿಳ್ಕೊಳ್ಳಿ, ಇಲ್ಲ ಡೈರೆಕ್ಟ್ ಆಗಿ ಹೌಸ್ ಆಫ್ ಕಾರ್ಸ್ ಬರ್ಬೋದು. ಬೆಂಗಳೂರಿನ ಬನ್ನೇರ್ಘಟ್ಟ ರೋಡ್, ಬಿಳಿಕೆಹಳ್ಳಿ, ರಾಯಲ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ವೀಕ್ ಮಹೀಂದ್ರ ರೆಕ್ಸ್ಟಾನ್ ಅದಲ್ದಲ್ಲೇ ಇನ್ನೊಂದು ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಕಾರ್ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್. ರೆಕ್ಸ್ಟಾನ್ RX-5 ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಸೆಕೆಂಡ್ ಓನರ್, 1 ಲಕ್ಷ ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. 1 ಲಕ್ಷ ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಕೊಡ್ತೀರಾ ಅಲ್ವಾ? ಸ್ಟಾಕ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಸ್ಟಾಕ್ ಹೌದು. ಮ್ಯಾಗ್ವಿಲ್ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು, ಆಲ್ಮೋಸ್ಟ್ ಒಂದು 50 to 60% ಟೈರ್ ಕಂಡೀಷನ್ ಇದೆ. ಸುತ್ತ ಡೆಂಟು ಆ ತರ ಮೇಜರ್ ಆಗಿ ಏನು ಹೊಡೆತ ಬಿದ್ದಿಲ್ಲ. ಸೊ ನೋಡ್ಕೊಳ್ಳಿ. ಫ್ರಂಟ್ ಅಲ್ಲಿ ನೋಡಿದ್ರೆ ಹೆಡ್ಲೈಟ್ ನೋಡೋದಾದ್ರೆ ನಿಮಗೆ HID ಹೆಡ್ಲೈಟ್ ಕೂಡ ಹಾಕಿದ್ರೆ ಆಫ್ಟರ್ ಮಾರ್ಕೆಟ್. ಇದು ಕೂಡ ಅಷ್ಟೇ ಪಕ್ಕಾ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. K04MN3008 ಡೀಸೆಲ್ ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ವಾ ಬೈ? ಇನ್ನೊಂದ್ಸರಿ ಮಾಡಲ್ ಓನರ್ ಹೇಳ್ಬಿಡಿ. 13 ಮಾಡಲ್, ಸೆಕೆಂಡ್ ಓನರ್, RX-5 ಇದು ಡೀಸೆಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ರೇಟ್ ಬೈ 5,65,000 ಮಾಡ್ಕೊಡ್ತೀನಿ. ಈ ಗಾಡಿ 5,65,000. ಅದು ಲೋನ್ ಬೇಕಂದ್ರೆ 5 ಲಕ್ಷ, ಅಪ್ ಟು 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅಷ್ಟೇ. ಯಾವುದೇ ಇಂಟ್ರೆಸ್ಟ್ ರೇಟ್ ಗಾಡಿ ಅಲ್ಲ, ಪಕ್ಕಾ ಕರ್ನಾಟಕ ಗಾಡಿ. 5,65,000 ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 550 ಇಲ್ಲೇ ನೆಗೋಷಿಯಬಲ್. ಹೋಗ್ಲಿ ಬೈ, ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಲ್ವಾ? 550 ಅದ್ರಲ್ಲಿ ಇನ್ನೂ ನೆಗೋಷಿಯಬಲ್ ಅಂತೆ. ಯಾರಿಗೆಲ್ಲ ಬೇಕೋ ಬರ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಬೇಕಾ? ಅದು ಕೂಡ ಇದೆ. ಯಾವ ಮಾಡಲ್? ರ್ಯಾಪಿಡ್ ಆಟೋಮೆಟಿಕ್ ಇದು 2015 ಮಾಡಲ್, ಸೆಕೆಂಡ್ ಓನರ್, ಆಂಬಿಷನ್ ಪ್ಲಸ್ ಇದು, ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಓಕೆ. 1,20,000 ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಡೀಸೆಲ್ ಆಟೋಮೆಟಿಕ್ 2015 ಮಾಡಲ್, ಸೆಕೆಂಡ್ ಓನರ್, ಆಂಬಿಷನ್ ಪ್ಲಸ್ ಇದು. ಆಂಬಿಷನ್ ಪ್ಲಸ್ ಹೌದು ಅಲ್ವಾ? ಹೌದು. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಕೋಟ್ ಮಾಡ್ತಾ ಇದೀವಿ ಬೈ ನಾವು. 4,95,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಮಾರ್ಕೆಟ್ ರೇಟ್ ಚೆಕ್ ಮಾಡಬಹುದು. 6 ಲಕ್ಷ, ಬಿಲೋ 6 ಲಕ್ಷ ಯಾವ ಗಾಡಿನೂ ಸಿಗಲ್ಲ. 4,95,000 2015 ಮಾಡಲ್, ಸೆಕೆಂಡ್ ಓನರ್, ಆಂಬಿಷನ್ ವೇರಿಯಂಟ್, ಅದರಲ್ಲೂ ಆಟೋಮೆಟಿಕ್. ಹೌದು, ಆಂಬಿಷನ್ ಪ್ಲಸ್ ಅಲ್ವಾ?
ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಮ್ಯಾಗ್ವಿಲ್ ಬರುತ್ತೆ. ಆಲ್ಮೋಸ್ಟ್ ಒಂದು 40% ಟೈರ್ ಕಂಡೀಷನ್ ಕೂಡ ಇದೆ. ಸುತ್ತ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಡೆಂಟ್ ಸ್ಕ್ರಾಚ್ ಮೇಜರ್ ಆಗಿ ಏನೂ ಆಗಿಲ್ಲ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಹೌಸ್ ಆಫ್ ಕಾರ್ಸ್ ಬನ್ನೇರುಘಟ್ಟ ಮೇನ್ ರೋಡ್ ಬಿಳಿಕೇಳಿಗೆ ವಿಸಿಟ್ ಮಾಡಬಹುದು. ನೋಡಿ, ಫಸ್ಟ್ ಆಫ್ ಆಲ್ ನೀವು ಫೋನ್ ಮಾಡೋದಕ್ಕಿಂತ ಮುಂಚೆ ಸ್ಕೋಡಾ ರ್ಯಾಪಿಡ್ ಇದೆಯೋ ಇಲ್ಲೋ ಅದನ್ನ ಕೇಳ್ಕೊಳ್ಳಿ. ಹಾಗೆ ಲೋ ಬಡ್ಜೆಟ್ ಅಲ್ಲಿ ಬೇಕು, ಮಿಡ್ ಸೆಗ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಅಂತವ್ರಿಗೆ ಜಾಜು ಕೂಡ ಇದೆ, ಕ್ವಿಡ್ಡು ಕೂಡ ಇದೆ. ಅಲ್ಲೊಂದು ಸೇಲ್ ಇದೆ, ಅಲ್ಲೊಂದು ಮೊಬಿಲಿಯೋ ಇದೆ. ಜಾಜ್ ಬೇಕಾ ಮೊಬಿಲಿಯೋ ಬೇಕಾ ಎರಡೂ ಆಪ್ಷನ್ ಇದೆ. ಇದ್ರ ಡೀಟೇಲ್ಸ್ ಹೋಂಡಾ ಜಾಜ್ ಇದು 2015 ಮಾಡಲ್, ಸೆಕೆಂಡ್ ಓನರ್, ವಿ ವೇರಿಯಂಟ್ ಟಾಪ್ ಎಂಡ್ ಡೀಸೆಲ್ ಗಾಡಿ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದು ಏನ್ ರೇಟು? 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 70,000 ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಫೈನಲ್ ರೇಟು ಬೈ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಬೈ. ನೀವು ಮಾರ್ಕೆಟ್ ಚೆಕ್ ಮಾಡ್ಬಿಟ್ಟು ಬರ್ಬೋದು. 4,85,000 ಕೋಟಿಂಗ್ ಇರೋದು, ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 4,85,000 ಕೋಟಿಂಗ್ ಇರೋದಷ್ಟೇ, ಫೈನಲ್ ಅಲ್ಲ. ಫೈನಲ್ ಹೇಳ್ಬಿಡಿ ಬೈ. ಫೈನಲ್ ರೌಂಡ್ ಫಿಗರ್ ಗೆ ಮಾಡ್ಕೊಡ್ತೀನಿ. 4,50,000 ನಿಮ್ಗೆ ಹೋಂಡಾ ಜಾಸ್ತಿ ಕೊಡ್ತೀನಿ. ಅದು ಡೀಸೆಲ್ ಗಾಡಿ, ಅದು ಟಾಪ್ ಎಂಡ್. 50,000 4,30,000 4,50,000 ಫೈನಲ್ ಆಗುತ್ತೆ ಬೈ. ಆಗಲ್ಲ, ಇದು ಆಗಲ್ಲ. ನೀವು ಮಾರ್ಕೆಟ್ 15 ಹೌದು ಲಾಸ್ಟ್. ನೀವು ಮಾರ್ಕೆಟ್ ಚೆಕ್ ಮಾಡಬಹುದು. 5.5 ಲಕ್ಷದಿಂದ ಕೆಳಗಡೆ ಎಲ್ಲೂ ಸಿಗಲ್ಲ. ಬಟ್ ನಾನು ಕೊಡ್ತೀನಿ 4,50,000 ಡೀಸೆಲ್ ಗಾಡಿ ಕೊಡ್ತೀನಿ. ಡೀಸೆಲ್ ಅದು ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಫುಲ್ಲಿ ಲೋಡೆಡ್ ಗಾಡಿ ಬೇಕು, 4.5 ಲಕ್ಷದ ಒಳಗಡೆ ಬೇಕು ಅಂತಂದ್ರೆ ಆನ್ ಟೇಬಲ್ ಬನ್ನಿ, ಸ್ಲೈಟ್ಲಿ ಇನ್ನೂ ಮಾಡ್ಕೊಡ್ತಾರೆ. ಹೇಳಿರಕ್ಕಷ್ಟೇ ಫಿಕ್ಸ್ ಆಗಿರಲ್ಲ ಅಲ್ವಾ? ಆನ್ ಟೇಬಲ್ ಬರ್ಲಿ, ಕಸ್ಟಮರ್ ಆನ್ ಟೇಬಲ್ ಬರ್ಲಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನನಗೆ ಒಂದು ಪಾರ್ಕಿಂಗಿಗೆ ಸ್ಪೇಸ್ ಇರ್ತಕ್ಕಂಥ ಗಾಡಿ ಬೇಕು, ಒಂದು ಚಿಕ್ಕ ಗಾಡಿಗೆ ಬೇಕು, ಮೈಲೇಜ್ ಅಲ್ಲಿ ಬೇಕು, ರೆನಾಲ್ಟ್ ಅಲ್ಲಿ ಬೇಕು ಅಂದ್ರೆ ಆಸ್ ಯೂಶುವಲ್ ನೀವು ಎಲ್ಲರೂ ಥಿಂಕ್ ಮಾಡ್ತಕ್ಕಂಥದ್ದೇ ಒಂದು ಕ್ವಿಡ್. ಸೊ ಆ ಕ್ವಿಡ್ ಕೂಡ ಇದೆ, ಅದು ಕೂಡ ಕ್ಲೈಂಬರ್ ಗಾಡಿ ನೋಡ್ತಾ ಇರ್ಬೋದು. ಕ್ಲೈಂಬರ್ ಬ್ಯಾಡ್ಜ್ ಕೂಡ ಇದೆ. ಹೇಳಿ ಬೈ ಇದ್ರ ಡೀಟೇಲ್ಸ್. ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಇದು 19 ಮಾಡಲ್. ಇದು ಪೆಟ್ರೋಲ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು 19 ಮಾಡಲ್, ಥರ್ಡ್ ಓನರ್ ಆಗಿದೆ. ಇದು -1 ಒಂದೇ. ಇದು ಥರ್ಡ್ ಓನರ್ ಆಗಿದೆ. ಬರೀ 30,000 ಹೊಡಿದೆ. ಇದು ಅಷ್ಟೇ ಹೊಡಿರೋದು. ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ತುಂಬಾ ಕಡಿಮೆ ಬೈ. 3,45,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಬಂದ್ಬಿಟ್ರೆ 3,25,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 3,25,000 ಫೈನಲ್ ಮಾಡ್ಬಿಡ್ತೀನಿ. ಅದು 30,000 ಕಿಲೋಮೀಟರ್ ಓಡಿದೆ ಅಂತ. 19 ಮಾಡಲ್. ಹೌದು, 19 ಮಾಡಲ್. 24 5 ಇಯರ್ಸ್ ಆಗಿದೆ. ಹೌದು. ಶೋರೂಮ್ ಹಿಸ್ಟ್ರಿ ಕೊಡ್ತೀರಾ? ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಫೈನಲ್ ರೇಟ್ ಫೈನಲ್ ಬೈ 3,25,000 ಫೈನಲ್ ಆಗುತ್ತೆ. ಇದು ಅದರಲ್ಲಿ ಅದು ಕಸ್ಟಮರ್ ಆನ್ ಟೇಬಲ್ ಡೈರೆಕ್ಟ್ ಆಗಿ ಬಂದ್ರೆ ಆ ಕಡೆ ಈ ಕಡೆ ಆಗುತ್ತೆ ಅಲ್ವಾ? ಆಗತ್ತೆ ಬೈ. ನೋಡಿ, ಅದು ಬಿಟ್ಟು ನೆಕ್ಸ್ಟ್ ವೇಕಲ್ ಒಂಥರ ಚೌರ್ಲೆಟ್ ಸೇಲ್ ಬ್ಲಾಕ್ ಕಲರ್ ಯಾರೆಲ್ಲ ಇಷ್ಟಪಡ್ತಿರೋ ಸೇಲ್ ಕೂಡ ಇದೆ. ಡೀಸೆಲ್ ಗಾಡಿ ಇದು 2013 ಮಾಡಲ್, ಸಿಂಗಲ್ ಓನರ್. ಬರೀ 45,000 ಹೊಡಿದೆ. ಇದು ಬರೀ 45,000 ಹೊಡಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ ಗಾಡಿ ಇದು. 2013 ಮಾಡಲ್, ಸಿಂಗಲ್ ಓನರ್. ಹೌದು. ಏನ್ ರೇಟ್ ಹೇಳ್ತಾ ಇದೀರಾ? ಬೈ ಕೋಟ್ ಮಾಡ್ತಾ ಇರೋದು 2,75,000 ಕೋಟಿಂಗ್ ಇದೆ. ರೌಂಡ್ ಫಿಗರ್ 2,50,000 ಮಾಡ್ಕೊಡ್ತೀವಿ. 2.5 ಲಕ್ಷಕ್ಕೆ 30 ಮಾಡಲ್ ಸಿಂಗಲ್ ಓನರ್ ಸೇಲ್ ಸಿಗ್ತಾ ಇದೆ. ಹೌದು ಅಲ್ವಾ? ಓಕೆ, ನೋಡಿ ಸ್ನೇಹಿತರೆ, ಆಗ್ಲೇ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಇದೇನು ಟಾಪ್ ಎಂಡ್ ಬೈ ಮಿಡ್ ವೇರಿಯಂಟ್. ಇದು ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಬರುತ್ತೆ ನಿಮಗೆ. ಓಕೆ, ಸಿಂಗಲ್ ಒಂದು ಏರ್ ಬ್ಯಾಗ್ ಬರುತ್ತೆ. ಒಳಗಡೆ ನೋಡ್ತಾ ಇದೀರಲ್ವಾ ಸೇಲ್. ನೋಡಿ, 2.5 ಲಕ್ಷದೊಳಗಡೆ ಯಾರೆಲ್ಲ ಹುಡುಕ್ತಾ ಇದ್ರು ಒಂದು ರಬ್ಬಿಂಗ್ ಪಾಲಿಶ್ ಹಾಕೊಂಡು ಬಿಟ್ರೆ ಗಾಡಿ ಹೆಂಗ್ ಕಾಣುತ್ತೆ ಗೊತ್ತಾ? ಲುಕ್ ಆಗಿ ಒಂದು ರಗಡ್ ಕದರಾಗೆ ಕಾಣುತ್ತೆ. ಹಾಗೆ ನೆಕ್ಸ್ಟ್ ವೇಕಲ್ ಜಾಜ್ ಬೇಡ ನನಗೆ, ಅದೇ ತರ ಒಂದು ಬೇರೆ ವೇರಿಯಂಟ್ ಬೇಕು ಅಂದ್ರೆ ಅದೇ ಹೋಂಡಾ ಕಂಪ್ನಿನಲ್ಲೇ ಮೊಬೈಲಿಯೋ ಕೂಡ ಇದೆ. ಹೋಂಡಾ ಮೊಬೈಲಿಯೋ ಇದು 15 ಮಾಡಲ್. ಇದು ಸೆಕೆಂಡ್ ಓನರ್, ವಿ ವೇರಿಯಂಟ್ ಟಾಪ್ ಎಂಡ್. ಇದು ಅದು ಡೀಸೆಲ್ ಪೆಟ್ರೋಲ್? ಡೀಸೆಲ್. ಅದು ಇದು ಪೆಟ್ರೋಲ್. ಇದು ಪೆಟ್ರೋಲ್. ಹೌದು. 15 ಮಾಡಲ್, ಸೆಕೆಂಡ್ ಓನರ್, 70,000 60,000 ಹೊಡಿದೆ. ಇದು ವಿ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ. ಇದು ಕೋಟಿಂಗ್ ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು 5,45,000 ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಹೌದು. ಅಂದ್ರೆ ಫೈನಲ್ ಹೇಳ್ಬಿಡಿ ಬೈ ಒಂದು ರೌಂಡ್ ಫಿಗರ್ 5,30,000 ಮಾಡ್ಕೊಡ್ತೀನಿ. 15,000. ಹೌದು ಬೈ. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬರ್ಬೋದು ಬೈ, ಆರಾಮಾಗಿ. 5 ಲಕ್ಷ ತೊಂದ್ರೆ ಇಲ್ಲ. ಪ್ರೈಸಿಂಗ್ ಇದೆ, ಕಸ್ಟಮರ್ ಬೈ ಮಾಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಹೌದು. ಸೊ ಮಾರ್ಕೆಟ್ ನ ಚೆಕ್ ಮಾಡೇ ಮಾಡ್ತಾರೆ. ಎಲ್ಲದಕ್ಕಿಂತ ಮೀರಿಂದಾಗೆ ಗಾಡಿ ಕಂಡೀಷನ್ ಅನ್ನೋದು ಮೇನ್ ಮ್ಯಾಚ್ ಆಗುತ್ತೆ. ಆ ಟೆಸ್ಟ್ ಹೋದಾಗ ಗೊತ್ತಾಗುತ್ತೆ. ಹೌದು ಬೈ. 5,45,000 ಫೈನಲ್ 530 ಫೈನಲ್ 530. ಇನ್ನು ಆನ್ ಟೇಬಲ್ ಬನ್ನಿ ಬೈ, ಕಸ್ಟಮರ್ ಈ ಕಡೆ ನೋಡಿ, ಆನ್ ಟೇಬಲ್ ಬನ್ನಿ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಮರ್ಸಿಡೀಸ್ ಬೆಂಜ್ ಬೇಕು ಅಂದ್ರೆ ಅಂತವ್ರಿಗೆ 2 ಕಾರ್ಗಳಿದಾವೆ. ಮೊದಲನೇದು ಬ್ಲಾಕ್ ಕಲರ್ ನೋಡ್ತಾ ಇದೀವಿ. ಈ ಮರ್ಸಿಡೀಸ್ ಬೆಂಜ್ ಅಲ್ಲಿ ಯಾವ್ದಿದು? C200 ಪೆಟ್ರೋಲ್ ಬೈ. ಇದು ಕಂಪ್ರೆಸರ್. ಇದು ಸೇಮ್ C200 ಪೆಟ್ರೋಲ್, ಸಿಲ್ವರ್, C200 ಬ್ಲಾಕ್. ಹೌದು. ಓಕೆ, 2004 ಮಾಡಲ್. ಇದು ಸಿಂಗಲ್ ಓನರ್. ಇದು ಫ್ರೆಶ್ FC ಮಾಡ್ಕೊಡ್ತೀನಿ. FC ಲ್ಯಾಪ್ಸ್ ಆಗಿದೆ, ಫ್ರೆಶ್ FC ಮಾಡ್ಕೊಡ್ತೀನಿ. 5 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ, ಮ್ಯಾನ್ಯುಯಲ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಇದು ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ 2004 ಮಾಡಲ್, ಸಿಂಗಲ್ ಓನರ್, ಫ್ರೆಶ್ FC. ಯಾರು ಬೈ ಮಾಡ್ತಾರೆ ಅವ್ರಿಗೆ ಫ್ರೆಶ್ FC ಮಾಡ್ಕೊಡ್ತೀನಿ. ಫ್ರೆಶ್ FC ಮಾಡ್ಕೊಡ್ತೀರಾ? ಓಕೆ, ಅದ್ರದ್ದು ಭಯ ಪಡೋ ಅವಶ್ಯಕತೆ ಇಲ್ಲ. ಹೌದು. ಏನ್ ರೇಟ್ ಹೇಳ್ತಾ ಇದ್ರ? ವಿತ್ FC ಹೇಳ್ತಾ ಇದ್ದೀರಾ? ಹೌದು, ವಿತ್ FC ಇನ್ಕ್ಲೂಡಿಂಗ್ ಆಲ್, ವಿತ್ ನೇಮ್ ಟ್ರಾನ್ಸ್ಫರ್ ಜೊತೆ ನಿಮಗೆ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,25,000 ಕೋಟಿಂಗ್ ಇದೆ. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬೇಕು. 3 ಲಕ್ಷ ಒಂದು ರೌಂಡ್ ಫಿಗರ್ 3 lakhs ಮಾಡ್ಕೊಡ್ತೀನಿ. 3 ಲಕ್ಷ ಬನ್ನಿ. ಅದು ಕೂಡ ಅಷ್ಟೇ ಇಂಟ್ರೆಸ್ಟೆಡ್ ಗಾಡಿ ಎಲ್ಲ KS03. ಇದು ಕೂಡ ಅಷ್ಟೇ ಬೆಂಗಳೂರು ನಗರ RTO ಸೇರಿರ್ತಕ್ಕಂತ ಗಾಡಿ. 50,000 ರನ್ ಆಗಿರೋದು. ಸಿಂಗಲ್ ಓನರ್, ಸಿಂಗಲ್ ಹ್ಯಾಂಡೆಡ್ ಯೂಸ್
ಮಾಡಿರೋದು ಗಾಡಿ. 3 ಲಕ್ಷಕ್ಕೆ ಮರ್ಸಿಡೀಸ್ ಬೆಂಜ್ ಯಾರಿಗಾದ್ರೂ ಬೇಕು ಅಂದ್ರೆ ಸಿಂಗಲ್ ಓನರ್ ಮರ್ಸಿಡೀಸ್ C200 ಸಿಗ್ತಾ ಇದೆ. ಇದು ಕೂಡ 3 ಲಕ್ಷಕ್ಕೆ. ನನಗೆ ಬ್ಲಾಕ್ ಬೇಡಪ್ಪ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಸಿಲ್ವರ್ ಕೂಡ ಹೋಗ್ಬೋದು. ಇದ್ಯಾವ ಮಾಡಲ್ ಬೈ 7 ಮಾಡಲ್ ಇದು 4th ಓನರ್ ಆಗಿದೆ. ಇದು ಪೆಟ್ರೋಲ್ ಆಟೋಮೆಟಿಕ್. ಇದು ವಿತ್ ಸನ್ರೂಫ್ ಬರುತ್ತೆ. ಇದು ಓಕೆ, ವಿತ್ ಸನ್ರೂಫ್ ಬರುತ್ತೆ ನಿಮಗೆ. 7 ಮಾಡಲ್ ಅಲ್ಲ, 7 ಮಾಡಲ್. ಹೌದು, 4th ಓನರ್ ಆಗಿದೆ. ಇದರಲ್ಲಿ FC ರನ್ನಿಂಗ್ ಇದೆ. ಇದು 2027 ವರ್ಗೂ ಇದೆ. ಇದು ಏನ್ ರೇಟ್ ಹೇಳ್ತಾ ಇದ್ರಾ ಬೈ? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,25,000 ಕೋಟಿಂಗ್ ಇದೆ. 3 ಲಕ್ಷ. ಹೌದು ಬೈ, ಅದು ಸಿಂಗಲ್ ಓನರ್. ಇದು ಮಾಡಲು 7 ಮಾಡಲು 4th ಓನರ್ ವಿತ್ ಸನ್ರೂಫ್ ಬರುತ್ತೆ. ಹೌದು, ಆಪ್ಷನ್ ಜಾಸ್ತಿ ಬೇಕು. ಹೌದು, ನನಗೆ ಓನರ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂದ್ರೆ ಇದನ್ನು 3 ಲಕ್ಷ. ಹೌದು ಬೈ, ತಗೊಂಡ್ಬೋದು. ಪಕ್ಕಾ ಸಿಂಗಲ್ ಓನರ್ ಗಾಡಿ, ಕ್ಲಾಸ್ ಆಗಿರ್ತಕ್ಕಂಥದ್ದು ಗಾಡಿ. ಆ ಗಾಡಿ ನೋಡಬಹುದು. ಬ್ಲಾಕ್ ಕಲರ್ C200 ಎರಡು ಗಾಡಿ ಇದೆ. ಅದೇ ರೀತಿ ಯಾರಾದ್ರೂ ಇನ್ನು ಸೆಡನ್ ಗಾಡಿ ಬೇಕಾ? Hyundai Accent ಕೂಡ ನೋಡ್ತಾ ಇದೀವಿ. ಅದು ಕೂಡ ಕರ್ನಾಟಕ ಗಾಡಿ KS04. ಇದ್ರ ಡೀಟೇಲ್ಸ್. Accent ಆಟೋಮೆಟಿಕ್ ಪೆಟ್ರೋಲ್. ಇದು 2014 ಮಾಡಲ್, ಸೆಕೆಂಡ್ ಓನರ್, S ವೇರಿಯಂಟ್. ಇದು ಆಟೋಮೆಟಿಕ್ ಗಾಡಿ ಬರುತ್ತೆ. ಜಸ್ಟ್ 45,000 ರನ್ ಆಗಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು ವಿತ್ ಶೋರೂಮ್ ಇಷ್ಟ ಕೊಡ್ತಾರಂತೆ. ಎಷ್ಟು ಓಡಿದೆ? 45,000 ನೋಡಿದೆ. ಇದು 45. ಹೌದು. ಏನ್ ರೇಟ್ ಹೇಳ್ತಾ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,95,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡಿ 3,95,000. ಅದರಲ್ಲೂ ನೆಗೋಷಿಯಬಲ್ ಅಲ್ವಾ? 14 ಮಾಡಲ್ ಟಾಪ್ ಎಂಡ್ ಬೈ ಮಿಡ್ ವೇರಿಯಂಟ್. ಇದು ಮಿಡ್ ವೇರಿಯಂಟ್. ಹೌದು, ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ನೋಡ್ತಾ ಇರ್ಬೋದು. ನಿಮಗೆ ಯಾರಿಗೆಲ್ಲ ಎಕ್ಸೆಂಟ್ ಬೇಕು ಅಂದ್ರೆ ನೋಡಿ, ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥದ್ದು ಲೆಸ್ ಡ್ರಿವನ್ ಕಾರು ನಿಮಗೆ ಸಿಗ್ತಾ ಇದೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವೇಕಲ್ಲಿ ಯಾರೆಲ್ಲ ಸ್ಕೋಡಾದಲ್ಲಿ ರ್ಯಾಪಿಡ್ ಇದು ಎಲಿಗೆನ್ಸ್ ಸ್ಟೈಲ್ ಪ್ಲಸ್. ಇದು ಏನ್ ರೇಟ್ ಹೇಳ್ತಾ ಇದ್ರೆ? ಏನ್ ಮಾಡಲು ಬೈ? 2016 ಮಾಡಲ್. ಇದು ಸಿಂಗಲ್ ಓನರ್, 1,20,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಆಟೋಮೆಟಿಕ್ ಡೀಸೆಲ್. ಇದು 2016 ಮಾಡಲ್, 16 ಮಾಡಲು. ಹೌದು. ಎಷ್ಟೇ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಯಾವ್ದು ಇದು ಸ್ಕೋಡಾದಲ್ಲಿ? ಇದು ಸ್ಟೈಲ್ ಪ್ಲಸ್. ಇದು ಸ್ಟೈಲ್ ಪ್ಲಸ್. ಹೌದು, ಸ್ಟೈಲ್ ಪ್ಲಸ್ ಆಟೋಮೆಟಿಕ್ ಡೀಸೆಲ್. ಇದು ಏನ್ ರೇಟ್ ಹೇಳ್ತಾ ಇದ್ರೆ ಬೈ? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ರೌಂಡ್ ಫಿಗರ್ 5,50,000 ಗೆ ಮಾಡ್ಕೊಡ್ತೀನಿ. 5,50,000 ಆನ್ ಟೇಬಲ್. ಇನ್ನ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಕೊಡ್ತೀನಿ. 5 ಲಕ್ಷಕ್ಕೆ ಆಗ್ಬೋದಾ ಬೈ? ಆಗಲ್ಲ, ಅಷ್ಟಾಗಲ್ಲ. 5 to 10,000 ನೆಗೋಷಿಯೇಟ್ ಮಾಡಿ. ಪ್ರಕಾರ ಅಷ್ಟೊಂದು ಮಾರ್ಜಿನ್ ಇರಲ್ಲ ಬೈ. ಸ್ವಲ್ಪ ಬರುತ್ತೆ. ಬನ್ನಿ ಆನ್ ಟೇಬಲ್ ಲೆಕ್ಕಾಚಾರ ನೆಗೋಷಿಯೇಬಲ್ ಮಾಡ್ಬಿಟ್ಟು ಕೊಡ್ತೀನಿ. 25,000 ಕೇಳಿ ಮಾಡ್ಕೊಡ್ತೀನಿ. 5,25 ಕ್ಲೋಸ್ ಮಾಡಿ. ಇಲ್ಲ ಬೈ, ಆಗಲ್ಲ. ಇದು ಅಷ್ಟು ಆಗಲ್ಲ. 540 ಡೆಡ್ ಲೈನ್ ಪ್ರೈಸ್. 10,000 ಕಮ್ಮಿ ಮಾಡ್ಕೊಡ್ತಾರಂತೆ. ಬನ್ನಿ ಯಾರಿಗೆಲ್ಲ ಬೇಕು ಸ್ಕೋಡಾ ರ್ಯಾಪಿಡ್. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾರಿಗೆಲ್ಲ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಬೇಕು ಅಂತಕ್ಕಂಥವ್ರು, ಆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ವೈಟ್ ಕಲರ್ ಆಗಿರ್ತಕ್ಕಂಥದ್ದು ಕೂಡ ಇದೆ. ಇದ್ರ ಡೀಟೇಲ್ಸ್ 2014 ಮಾಡಲ್. ಇದು ಸೆಕೆಂಡ್ ಓನರ್, ಟೈಟಾನಿಯಂ ಡೀಸೆಲ್. ಇದು ಟಾಪ್ 14 ಮಾಡಲ್, ಟೈಟಾನಿಯಂ ಪ್ಲಸ್. ಹೌದು, 1.5 ಟೈಟಾನಿಯಂ. ಇದು ಕೀ ಸ್ಟಾರ್ಟ್ ಬರುತ್ತೆ. ಇದು 1.5 ಕೀ ಸ್ಟಾರ್ಟ್. ಹೌದು, 1.5 ಡೀಸೆಲ್ ಗಾಡಿ ಕೀ ಸ್ಟಾರ್ಟ್ ಬರುತ್ತೆ. ಏನ್ ರೇಟ್? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ 5,50,000 ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ವಿತ್ ಕರ್ನಾಟಕ ಗಾಡಿ, ಅದು ಯಾವುದೇ ಗಾಡಿ ಆಗಿರ್ಲಿ. ಸೊ ಬೇರೆ ಸ್ಟೇಟ್ ಇಂದ ಕರ್ನಾಟಕದ ಮೈಗ್ರೇಟೆಡ್ ಗಾಡಿ ಅಂದೇ ಅಂತೀವಿ. ಬರೀ ಹೆಡ್ಲೈಟ್ಸ್ 1 ಲಕ್ಷ ಹೆಡ್ಲೈಟ್ಸ್ ಹಾಕಿದ್ದಾರೆ. ಇದು ಅಯ್ಯಪ್ಪ, ಯಾವ್ದ್ರಿ ಇದು? ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಹಾಕಿದ್ದಾರೆ ಬೈ. ಆಫ್ಟರ್ ಮಾರ್ಕೆಟ್ ಹೊಸದು ಹಾಕಿರೋದು ಕಸ್ಟಮರ್ ರೀಸೆಂಟ್ಲಿ. 1 ಲಕ್ಷ ರೂಪಾಯಿ. ಹೌದು, ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ಪೂರ್ತಿ ಶೋರೂಮ್ ಬಿಲ್ ಇದೆ. ನಿಮ್ಗೆ ಹೊಸ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. 2014 ಮಾಡಲ್ ಟೈಟಾನಿಯಂ 1.5 ಟಾಪ್ ಎಂಡ್ ಯಾರಿಗಾದ್ರೂ ಬೇಕು ಅಂದ್ರೆ ಅದು ಕೂಡ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ. ಡೆಲ್ಲಿ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸೇ ಕೊಡ್ತಾರೆ. ಹೌದು, ಆಲ್ರೆಡಿ ಕರ್ನಾಟಕ ಆಗಿದೆ. ಜಸ್ಟ್ ನಂಬರ್ ಬರಬೇಕು. ಸಿಂಗಲ್ ಓನರ್ ಗಾಡಿ 5,50,000 ಗೆ ಕೊಡ್ತೀನಿ ಅಷ್ಟೇ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಮಾತಾಡಿ. 2014 ಮಾಡಲ್. ಅಲ್ಲ ಒಳಗಡೆ ನೋಡಿದ್ರ ಇಲ್ಲೊಂದು ವೆಂಟೋ ಇದೆ, ಇಲ್ಲೊಂದು ಆಡಿ ಇದೆ. ಅಲ್ಲಿ ನೋಡ್ತಾ ಇರ್ಬೋದು Hyundai ಎಲೆಂಟ್ರಾ ಕೂಡ ಇದೆ. ವೆಂಟೋ ಬಗ್ಗೆ ಡೀಟೇಲ್ಸ್ ನ ಕೇಳೋಣ. ಇದ್ರ ಬಗ್ಗೆ ಡೀಟೇಲ್ಸ್. ಕರ್ನಾಟಕ ಗಾಡಿ. ಹೌದು ಬೈ, ಪ್ಯೂರ್ ಕರ್ನಾಟಕ ಗಾಡಿ. 2014 ಮಾಡಲ್, ಥರ್ಡ್ ಓನರ್, ಹೈಲ್ಯಾಂಡ್ ಡೀಸೆಲ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಕೋಟಿಂಗ್ ಬಂದ್ಬಿಟ್ಟು 3,85,000 ಕೋಟಿಂಗ್ ಇದೆ. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು 3,85,000 ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ತೀರಾ. ಅದು 2014 ಮಾಡಲ್, ಹೈಲ್ಯಾಂಡ್ ಡೀಸೆಲ್ ಟಾಪ್ ಎಂಡ್. ಹೌದು. ಓನರ್ ಥರ್ಡ್ ಓನರ್ ಆಗಿದೆ. 2014 ಟಾಪ್ ಎಂಡ್ ಯಾರಿಗಾದ್ರೂ ಬೇಕಾ? 3,85,000 ಥರ್ಡ್ ಓನರ್ ಆಗಿರುತ್ತೆ. ಹೌದು, ಗಾಡಿ ಬೈ 90,000 ರನ್ ಆಗಿದೆ. 90,000. ಹೌದು. ಫೈನಲ್ ಎಷ್ಟಾಗುತ್ತೆ ಹೇಳ್ಬಿಡಿ. ಬೈ 3,65,000 ಗೆ ಫೈನಲ್ ಮಾಡ್ಬಿಟ್ಟು 20,000 ಡಿಸ್ಕೌಂಟ್. ಹೌದು, 3,65,000 ಗೆ ಗಾಡಿ ನಂಬರ್ ನೋಡ್ಕೊಳ್ಳಿ. KS03 NS3734 ಗಾಡಿ ನಂಬರ್ ಕೂಡ ಸಹ ಇದೆ. ನೋಡ್ಕೊಳ್ಳಿ, ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಫೋನ್ ಮಾಡಿ, ಇದೆಯಾ ಇಲ್ಲ ಕೇಳಿ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲೂ ಆಡಿ Q3 ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಪ್ರೀಮಿಯಂ ಲಕ್ಸುರಿ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಬೈ. ಆಡಿ Q3 ಇದು 2014 ಮಾಡಲ್, ಸಿಂಗಲ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಡೀಸೆಲ್ ಗಾಡಿ. 65,000 ರನ್ ಆಗಿದೆ ಬೈ. ಇದು HR ರಿಜಿಸ್ಟರ್ಡ್. ಇದು ವಿತ್ NOC ಬೇಕಂದ್ರೆ 7,85,000 ಗೆ ವಿತ್ NOC ಕೊಡ್ತೀನಿ. ವಿತ್ NOC 7,85,000 ರೂಪಾಯಿ. ಹೌದು, ಅದು 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. 14 ಮಾಡಲ್ ಸಿಂಗಲ್. ಹೌದು, ಒಂದು 750 ಬೇಡ, ಜಾಸ್ತಿ ಆಯ್ತು. ಇನ್ನೊಂದು ಸ್ವಲ್ಪ ಕಡಿಮೆ ಬೈ. ಆನ್ ಟೇಬಲ್ ಕಸ್ಟಮರ್ ಬರಲಿ ಬೈ, ಗಾಡಿ ಓಡಿಸ್ ನೋಡ್ಲಿ, ಇಷ್ಟ ಆಗಿದ್ರೆ ಕೂತ್ಕೊಂಡು ಮಾತಾಡಿದ್ರೆ ಒಂದು ಫೈನಲ್ ರೇಟ್ ಹೇಳಿ. ಅವ್ರು ಪ್ರೈಸ್ ರೌಂಡ್ ಫಿಗರ್ 7,50,000 ಗೆ ಮಾಡ್ಕೊಡ್ತೀನಿ. 750. ಹೌದು, ಆನ್ ಟೇಬಲ್ ಇನ್ನೂ ಆಗುತ್ತೆ ಬೈ. ಇನ್ನು ಅಷ್ಟೇ. ಆಡಿ Q3 ಯಾರಿಗಾದ್ರೂ ಬೇಕೆ? ಆಟೋಮೆಟಿಕ್ ಡೀಸೆಲ್ ಅಲ್ವಾ?
ಮ್ಯಾನ್ಯುವಲ್ ಡೀಸೆಲ್ ಬೈ ಇದು ಮ್ಯಾನ್ಯುವಲ್ ಆಟೋಮೆಟಿಕ್ ಅಲ್ಲ ಹೌದು ಅದೇ ರೀತಿ ಸೋಲ್ಡ್ ಆಗಿದೆ ಇದು ಸೋಲ್ಡ್ ಆಗಿದೆ ಯಾವ ಡೆಲಿವರಿ ನಾಳೆ ಡೆಲಿವರಿ ಬೈ ಎಲೆಂಟ್ರಾ ಹೌದು ಎಷ್ಟಾಯ್ತು ಬೈ ಇದಕ್ಕೆ ಸೋಲ್ಡ್ ಮಾಡಿದ್ದೀನಿ 5,85,000ಗೆ 15 ಮಾಡಲ್ ಕೊಟ್ಟಿದ್ದೀನಿ 5,85,000 15 ಮಾಡಲ್ ಹೌದು ಬೈ ನೋಡಿ ಹೌಸ್ ಆಫ್ ಕಾರ್ಸ್ ಟೋಟಲ್ 2 ಶೋರೂಮ್ಗಳಿದಾವೆ ಪಕ್ಕದಲ್ಲೇನೆ ನೀವೇನು ಬಿಳಿಕೇಳಿ ಸಿಗ್ನಲ್ ರಾಯಲ್ ಲುಕ್ ಹತ್ರ ಬಿಳಿಕೇಳಿ ಸಿಗ್ನಲ್ ನೋಡ್ತಾ ಇದ್ರು ಅದ್ರ ಒಳಗಡೆ ಆಪೋಸಿಟ್ ಅಲ್ಲೇ ಬಂದ್ರೆ ರಿಲಯನ್ಸ್ ಸ್ಮಾರ್ಟ್ ಸಿಗುತ್ತೆ ನಿಮಗೆ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದೇ ಹೌಸ್ ಆಫ್ ಕಾರ್ಸ್ ಇಲ್ಲೂ ಕೂಡ ಸುಮಾರು ಗಾಡಿಗಳು ಇರ್ತವೆ ಎರಡೂ ಕೂಡ ವಿಸಿಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಹ್ಯುಂಡಾಯಲ್ಲಿ i10 ಇದೆ i20 ಇದೆ i10 ಡೀಟೇಲ್ಸ್ i20 2013 ಮಾಡಲ್ ಇದು ಥರ್ಡ್ ಓನರ್ ಆಗಿದೆ ಆಸ್ಟಾ ಪೆಟ್ರೋಲ್ ಇದು ಟಾಪ್ ಎಂಡ್ ಬರುತ್ತೆ ಆಸ್ಟಾ ಟಾಪ್ ಎಂಡ್ 13 ಮಾಡಲ್ ಹೌದು 13 ಮಾಡಲ್ ಬಟನ್ ಸ್ಟಾರ್ಟ್ ಗಾಡಿ ಇದು ಎಷ್ಟೇ ಓನರು ಥರ್ಡ್ ಓನರ್ ಆಗಿದೆ ಥರ್ಡ್ ಓನರ್ ಏನು ರೇಟ್ ಬೈ ಕೋಟ್ ಮಾಡ್ತಾರೆ ಅದು ಬಂದ್ಬಿಟ್ಟು 3,95,000 ಕೋಟಿಂಗ್ ಇದೆ ರೌಂಡ್ ಫಿಗರ್ 3,75,000 ಗೆ ಮಾಡ್ಬಿಟ್ಟು ಕೊಡ್ತೀನಿ 3,75,000ಕ್ಕೆ 2013 ಮಾಡಲು ಥರ್ಡ್ ಓನರ್ ಆಸ್ಟಾ ವಿತ್ ಪುಶ್ ಸ್ಟಾರ್ಟ್ ಬಟನ್ ಹೌದು ಅಲ್ವಾ ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಹೌದು ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಆಟೋಮೆಟಿಕ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದು 2011 ಮಾಡಲ್ ಸೆಕೆಂಡ್ ಓನರ್ 70,000 ಹೊಡಿದೆ ಇದು 70,000 ರನ್ ಆಗಿದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು ಹೇಳ್ತಾ ಇದ್ರಾ ಬೈ ಕೋಟ್ ಮಾಡ್ತಾರೆ ಅದು ಬಂದ್ಬಿಟ್ಟು 2,95,000 ಕೋಟಿಂಗ್ ಇದೆ ಆನ್ ಟೇಬಲ್ ಬಂದ್ರೆ 2,75,000 ಗೆ ನೆಗೋಷಿಯಬಲ್ 2,75,000ಕ್ಕೆ 2011 ಮಾಡಲ್ i20 ಅದು ಆಟೋಮೆಟಿಕ್ ಓನರ್ ಸೆಕೆಂಡ್ ಓನರ್ ಹೌದು ನೋಡಿ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದು ಕೂಡ ಇದೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹಾಟ್ ಕೇಕ್ ನೋಡ್ತಾ ಇದೀವಿ ಇದ್ರ ಡೀಟೇಲ್ಸ್ ಬೈ ವೋಲ್ಕ್ಸ್ವ್ಯಾಗನ್ ಪೋಲೋ ಇದು 2013 ಮಾಡಲ್ ಸಿಂಗಲ್ ಓನರ್ ಇದು ಕಂಫರ್ಟ್ ಲೈನ್ ಡೀಸೆಲ್ ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದು 90,000 ರನ್ ಆಗಿದೆ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,95,000 ಕೋಟಿಂಗ್ ಇದೆ ಆನ್ ಟೇಬಲ್ ಬಂದ್ರೆ ಒಂದು 3,85,000 ಗೆ 85,000ಕ್ಕೆ ಹೌದು ಬೈ 13 ಮಾಡಲ್ ಸಿಂಗಲ್ ಓನರ್ ಪೋಲೋ ಅದು ಡೀಸೆಲ್ ವೇರಿಯಂಟ್ ಐಲೇನಾ ಕಂಫರ್ಟ್ ಲೈನ್ ಇದು ಕಂಫರ್ಟ್ ಲೈನ್ ಗಾಡಿ ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ಓಕೆ ನೋಡ್ತಾ ಇರಬಹುದು ನೋಡಿ ಯಾರಿಗೆಲ್ಲ ಬೇಕೋ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಜಾಸ್ ಕೂಡ ನೋಡ್ತಾ ಇದೀವಿ ಹಾಗೆ ಒಳಗಡೆ ಇನ್ನೂ ಸ್ವಲ್ಪ ಕಾರ್ಗಳು ಇದಾವೆ ಜಾಸ್ ಡೀಟೇಲ್ಸ್ ಜಾಸ್ 15 ಮಾಡಲ್ ಇದು ಸಿಂಗಲ್ ಓನರ್ 55,000 ರನ್ ಆಗಿದೆ ವಿ ವೇರಿಯಂಟ್ ಟಾಪ್ ಎಂಡ್ ಪೆಟ್ರೋಲ್ ಗಾಡಿ ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ ಬೈ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಬೈ 4,75,000 ಕೋಟಿಂಗ್ ಇದೆ ಆನ್ ಟೇಬಲ್ ಬಂದ್ರೆ ಕಸ್ಟಮರ್ 4,50,000 ಗೆ ರೌಂಡ್ ಫಿಗರ್ ಮಾಡ್ಬಿಟ್ಟು 4,50,000ಕ್ಕೆ ಜಾಸ್ ಕೊಡ್ತಾರೆ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲಾಕ್ ಕಲರ್ ಆಗಿರ್ತಾರೆ ಅಲ್ಲೊಂದು ನೋಡಿದ್ರೆ ಎಲೆಂಟ್ರಾ ಹಾಗೆ ಬ್ಲಾಕ್ ಕಲರ್ ಅಲ್ಲಿ ಬೇಕು ಅಂದ್ರೆ ಅಂತರ್ಗೂ ಕೂಡ ಎಲೆಂಟ್ರಾ ಇದೆ ಹ್ಯುಂಡೈ ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ 2013 ಮಾಡಲ್ ಇದು ಸಿಂಗಲ್ ಓನರ್ ಎಸ್ ವೇರಿಯಂಟ್ ಡೀಸೆಲ್ ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 1,20,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಓಕೆ ಬೈ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಪ್ರೈಸ್ 5,65,000 ಕೋಟಿಂಗ್ ಇದೆ ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಇನ್ನೊಂದ್ಸರಿ ಮಾಡಲ್ ಓನರ್ ಹೇಳ್ಬಿಡಿ ಬೈ 2013 ಮಾಡಲ್ ಸಿಂಗಲ್ ಓನರ್ ಎಸ್ ವೇರಿಯಂಟ್ 1,20,000 ರನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಡೀಸೆಲ್ ಗಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ರೂಸ್ ಅಲ್ವಾ ಕ್ರೂಸ್ ಬೈ ಏನ್ ಡೀಟೇಲ್ಸ್ 2015 ಮಾಡಲ್ ಸೆಕೆಂಡ್ ಓನರ್ ಇದು 90,000 ರನ್ ಆಗಿದೆ ಇದು LTZ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಹೌದು ಟಾಪ್ ಎಂಡ್ ಓಕೆ ವಿತ್ ಸನ್ರೂಫ್ ಕೂಡ ನೋಡ್ತಾ ಇರಬಹುದು ಮ್ಯಾನ್ಯುವಲ್ ಕ್ರೂಸ್ ಅಂದ್ರೇನೆ ಒಂಥರ ಕ್ರೇಜಿ ಒಂಥರ ಲಕ್ಸುರಿ ಗಾಡಿ ಚೆವರ್ಲೆಟ್ ಅಲ್ಲಿ ಏನ್ ರೇಟ್ ಕೊಟ್ ಮಾಡ್ತಾ ಇದೀರಾ ಬೈ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,65,000 ಕೋಟಿಂಗ್ ಇದೆ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಬೈ 5,65,000ಕ್ಕೆ 2015 ಮಾಡಲ್ ಕ್ರೂಸ್ ಅದು 15 ಮಾಡಲ್ ಹೌದು ಅಷ್ಟೇ ಅಲ್ವಾ ಹೌದು ಬೈ ನೋಡಿ ಯಾರಿಗಾದ್ರೂ ಬೇಕಾದ್ರೆ LTZ ಅದರಲ್ಲೂ ಟಾಪ್ ಎಂಡ್ ವಿತ್ ಸನ್ರೂಫ್ ಇರ್ತಕ್ಕಂಥದ್ದು ವಿತ್ ಮ್ಯಾಗ್ವಿಲ್ ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ 5,65,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಆನ್ ಟೇಬಲ್ ಬಂದು ಮಾತಾಡಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಾ ಡೀಸೆಲ್ ವೇರಿಯಂಟ್ ಅಲ್ಲ ಬೈ ಹೌದು ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲಿ ನೋಡ್ತಾ ಇದೀವಿ BRV ಕೂಡ ಇದೆ ರೆಕ್ಸ್ಟಾನ್ ಆಗ್ಲೇ ಹೇಳಿದ್ವಿ 4 ರೆಕ್ಸ್ಟಾನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವೈಟ್ ಇದೆ ಅಲ್ಲೊಂದು ಬ್ಲಾಕ್ ಇದೆ ಹಾಗೆ XUV 500 ಕೂಡ ಇದೆ ಟೋಟಲ್ 10 SUV ಕಾರ್ಗಳು ಹೌಸ್ ಆಫ್ ಕಾರ್ಸ್ ಅಲ್ಲಿ ಈ ಸರಿ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಈ ರೆಕ್ಸ್ಟಾನ್ ಡೀಟೇಲ್ಸ್ ಹೇಳಿ ಬೈ ರೆಕ್ಸ್ಟಾನ್ 2016 ಮಾಡಲ್ ಇದು ಸೆಕೆಂಡ್ ಓನರ್ 1,30,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ರೆಕ್ಸ್ಟಾನ್ RX-7 ಆಟೋಮೆಟಿಕ್ ಇದು ಡೀಸೆಲ್ ಗಾಡಿ ಬೈ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಬೈ 7,95,000 ಕೋಟಿಂಗ್ ಇದೆ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಇದು 7,95,000 ಅದರಲ್ಲೂ ನೆಗೋಷಿಯಬಲ್ ಅದು 2016 ಮಾಡಲ್ ಬೈ ನೀವು ಮಾರ್ಕೆಟ್ ಚೆಕ್ ಮಾಡಬಹುದು 9 lakhs ಪ್ಲಸ್ ಇದೆ ಪ್ರೈಸಸ್ 7,95,000 ನಮ್ಮ ಹತ್ರ ಕೋಟಿ ಡೀಸೆಲ್ ವೇರಿಯಂಟ್ ಗಾಡಿ ಹೌದು ಡೀಸೆಲ್ ವೇರಿಯಂಟ್ ಆನ್ ಟೇಬಲ್ BRV 2017 ಮಾಡಲ್ ಇದು ಸೆಕೆಂಡ್ ಓನರ್ 90,000 ರನ್ ಆಗಿದೆ ಟಾಪ್ ಎಂಡ್ ಗಾಡಿ ಇದು ಪುಶ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಪೆಟ್ರೋಲ್ ಗಾಡಿ ಇದು ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,75,000 ಕೋಟಿಂಗ್ ಇದೆ ಬೈ ರೌಂಡ್ ಫಿಗರ್ 6,50,000 ಗೆ ಮಾಡ್ಕೊಡ್ತೀನಿ 6.5 ಲಕ್ಷ ಹೌದು ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಇನ್ನ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ತೀನಿ BRV ಆಲ್ಮೋಸ್ಟ್ ತುಂಬಾ ಕಡೆ ಶೋರೂಮ್ಗಳಲ್ಲಿ ವಿಡಿಯೋ ಮಾಡಿದೀನಿ ತುಂಬಾ ಕಡಿಮೆ ಸ್ಟಾಕ್ಸ್ ಇರ್ತದೆ ಕೆಲವೊಂದು ಕಡೆ ಇರೋದೇ ಇಲ್ಲ BRV ಅಂತದ್ರಲ್ಲಿ ಹೌಸ್ ಆಫ್ ಕಾರ್ಸ್ ಅಲ್ಲಿ ಒಂದು ಗಾಡಿ ಇದೆ ಏನ್ ಡೀಟೇಲ್ಸ್ ಹೇಳ್ತಾ ಇದ್ದೀರಾ ಫುಲ್ ಪ್ರೈಸ್ ಹೇಳ್ಬಿಡಿ ಫೈನಲ್ ಆಗಿ ಬೈ 2017 ಮಾಡಲ್ ಸೆಕೆಂಡ್ ಓನರ್ 90,000 ರನ್ ಆಗಿದೆ ಪುಶ್ ಬಟನ್ ಸ್ಟಾರ್ಟ್ ಪೆಟ್ರೋಲ್ ಇದು ಟಾಪ್ ಎಂಡ್ ಗಾಡಿ
6,75,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಒಂದು ರೌಂಡ್ ಫಿಗರ್ 6,50,000 ಮಾಡ್ಕೊಡ್ತೀನಿ. ಇನ್ನ ಮುಂದೆ ಬರ್ಲಿ ಸರ್ ಕಸ್ಟಮರ್ ಆನ್ ಟೇಬಲ್ ಈ ಕಡೆ ಮಾಡ್ಕೊಡ್ತೀರಾ? ಕೊಡ್ತೀನಿ. ಮಹೀಂದ್ರ ರೆಕ್ಸಾ 4 ಗಾಡಿ ಇದ್ರೆ ಮಹೀಂದ್ರ XUV500 3 ಗಾಡಿಗಳು ಇದಾವೆ. ಹೌದು. ಇದೇನ್ ಡೀಟೇಲ್ಸ್ ಬೈ? 2012 ಮಾಡಲ್ ಇದು. XUV500 W6 ಇದು 1,20,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು 1,20,000 1,10,000 ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 2012 ಮಾಡಲ್ ಸೆಕೆಂಡ್ ಇದು W6. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ? ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ರೌಂಡ್ ಫಿಗರ್ 5,75,000 ಗೆ ಮಾಡ್ಕೊಡ್ತೀನಿ. 5,75,000ಕ್ಕೆ 2012 ಮಾಡಲ್ ಸೆಕೆಂಡ್ ಓನರ್ W6 ಸಿಗ್ತಾ ಇದೆ ನೋಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೀಸೆಲ್ ವೇರಿಯಂಟ್ W6 ಸಿಗ್ತಾ ಇದೆ. ಅದೇ XUV500 ಇನ್ನೂ 2 ಕಲರ್ ಅಲ್ಲಿ ಇದೆ. ಒಂದು ಬ್ಲಾಕ್ ಅಲ್ಲಿ ಇದೆ, ಒಂದು ಸಿಲ್ವರ್ ಅಲ್ಲಿ ಇದೆ. ಅದು ಕೂಡ ಡೀಟೇಲ್ಸ್ ಅಂತ ಹೇಳೋಣ. ಎರಡೂ ಕೂಡ ಪಕ್ಕಾ ಕರ್ನಾಟಕ ಗಾಡಿ. ಅದು ಕೂಡ ಕರ್ನಾಟಕ ಗಾಡಿ. ಬ್ಲಾಕ್ ಕಲರ್ ಡೀಟೇಲ್ಸ್. ಬ್ಲಾಕ್ ಕಲರ್ 2014 ಮಾಡಲ್ ಸೆಕೆಂಡ್ ಓನರ್ W8 ಬರೀ 70,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್. 2014 ಮಾಡಲ್ ಸೆಕೆಂಡ್ ಓನರ್ W8 ಇದು ಜಸ್ಟ್ 70,000 ರನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್. ಏನ್ ರೇಟ್ ಹೇಳ್ತಾ ಇದ್ದೀರಾ? ಬೈ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 7,95,000 ಆನ್ ಟೇಬಲ್ ನೆಗೋಷಿಯಬಲ್ W8 2014 ಮಾಡಲ್. ಹೌದು. ಹಾಗೆ ನೆಕ್ಸ್ಟ್ 2012 ಮಾಡಲ್ ಇದು ಸೆಕೆಂಡ್ ಓನರ್ 1,05,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದನ್ನು ಏನ್ ರೇಟ್ ಬೈ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಬಿಟ್ಟು. ಯಾವ್ದು? W8 ಟಾಪ್ ಎಂಡ್ ಇದು 6,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಆಗ್ಬೋದು ಹೇಳಿ? ಚೆನ್ನಾಗಿದೆ ಗಾಡಿ. ಬೈ ಒಂದು ರೌಂಡ್ ಫಿಗರ್ 6,50,000 ಗೆ ಮಾಡ್ಕೊಡ್ತೀನಿ. 6 ಲಕ್ಷ ಕೊಡ್ತೀರಾ? ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ರೆಕ್ಸ್ಟಾನ್ ಇದೆ. 4ರಲ್ಲಿ ಕೊನೆಯ ಗಾಡಿ ಇದು. ರೆಕ್ಸ್ಟಾನ್ RX-7 ಇದು 2013 ಮಾಡಲ್ ಸಿಂಗಲ್ ಓನರ್ 1,10,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರುತ್ತೆ. ಇದು ರೆಕ್ಸ್ಟಾನ್. ಹೌದು. ಏನ್ ರೇಟ್ ಫೈನಲ್ ಆಗಿ? ಬೈ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಅಷ್ಟೇ. ಹೌದು. ಲಕ್ಸುರಿ ಗಾಡಿ ಬೇಕು ಅನ್ನೋರಿಗೆ, BMW ಬೇಕು ಅನ್ನೋರಿಗೆ, ಅಂತವ್ರಿಗೆ 320D ಕೂಡ ಇದೆ. ಇದ್ರ ಡೀಟೇಲ್ಸ್ ಬೈ 2013 ಮಾಡಲ್ ಇದು ಥರ್ಡ್ ಓನರ್ ಆಗಿದೆ. ಡೆಲ್ಲಿ ವೆಹಿಕಲ್ ಇದು ವಿತ್ NOC ಬೇಕಂದ್ರೆ ನಿಮ್ಗೆ 6,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು 6,95,000 ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಹೌದು. 2013 ಮಾಡಲ್ ಥರ್ಡ್ ಓನರ್ ಆಗಿದೆ ವಿತ್ NOC ಕೊಡ್ತೀನಿ. ಇದು ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ. ಇದು ವಿತ್ ಸನ್ರೂಫ್. ಹೌದು, ವಿತ್ ಸನ್ರೂಫ್ ಬರುತ್ತೆ. ನೋಡಿ ಯಾರಿಗೆಲ್ಲ ಬೇಕು 320D BMW 6,95,000 ನೆಗೋಷಿಯಬಲ್ ಆಗುತ್ತೆ. ಅಂಡ್ ಫೈನಲ್ ಎಷ್ಟಕ್ಕೆ ಆಗ್ಬೋದು? ಬೈ ಒಂದು ರೌಂಡ್ ಫಿಗರ್ 6,70,000 ಗೆ ಮಾಡ್ಕೊಡ್ತೀನಿ. 6,70,000 ಗೆ ಮಾಡ್ಕೊಡ್ತೀನಿ. ಅದು ವಿತ್ ಥರ್ಡ್ ಓನರ್ ವಿತ್ NOC. ಹೌದು. ಕರ್ನಾಟಕ ಮಾಡ್ಕೊಡಲ್ಲ. ಇದು ಕರ್ನಾಟಕ ಮಾಡ್ಕೊಡಲ್ಲ. ಬೇಕು ಅಂದ್ರೆ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ? ಹೌದು. ಅದೇ ರೀತಿ ಆಪ್ಟ್ರಾ LS ನೋಡ್ತಾ ಇದೀವಿ ಚೆವರ್ಲೆಟ್ ಅಲ್ಲಿ. 2011 ಮಾಡಲ್ ಇದು ಸೆಕೆಂಡ್ ಓನರ್ 80,000 ರನ್ ಆಗಿದೆ. ಡೀಸೆಲ್ ವೇರಿಯಂಟ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದು. ಓಕೆ. 2,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. 2,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಕೊರೋಲಾ ಆಲ್ಟಿಸ್, ಎಲ್ಲರ ನೆಚ್ಚಿನ ಫೇವರೇಟ್ ಗಾಡಿ ಅಂತಾನೆ ಹೇಳ್ಬೋದು. ಆಲ್ಟಿಸ್ ಅದರಲ್ಲೂ ಕೊರೋಲಾ. ಹೌದು. ಅಂತ ಅಂದ್ರೇನೆ ಒಂದ್ ಸ್ವಲ್ಪ ಬೇಗನೆ ಮೂವ್ ಆಗ್ತಕ್ಕಂಥದ್ದು. ಒಂದು ಪ್ರೈಸಿಂಗ್ ಒಂದು ಸಿಗ್ಬೇಕಷ್ಟೇ. ಏನ್ ಡೀಟೇಲ್ಸ್? 2009 ಮಾಡಲ್ ಇದು ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇದು. GL ಇದು ಟಾಪ್ ಎಂಡ್ ಗಾಡಿ. ಇದು ಬೈ ಕೋಟ್ ಮಾಡ್ತಾ ಇರೋದು ಫ್ರೆಶ್ FC ಲ್ಯಾಪ್ಸ್ ಆಗಿದೆ. ಫ್ರೆಶ್ FC ವಿತ್ ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ. 2,75,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 2009 ಮಾಡಲ್ 9 ಮಾಡಲ್ 2,75,000 ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. ಹೌದು.